ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಎಲ್ಲೇ ಹೋದ್ರು ನಮ್ಗೇನು ಅದ್ರ ಬಗ್ಗೆ ನಾವೇನ್ ಕೇರ್ ಮಾಡಲ್ಲ. ಯಾಕಂದ್ರೆ ಆ ಹೆಸರು ಹೇಳ್ಕೊಂಡು ಅವ್ರು ಎಷ್ಟು ಬೆಂಗಳೂರಿಗೆ ಬರ್ತಾರೋ ಅಷ್ಟೂ ಅವ್ರ ಪಾರ್ಟಿ ಡ್ಯಾಮೇಜ್ ಆಗುತ್ತೆ ಹೊರತು ಏನು ಪ್ಲಸ್ ಏನಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ರಾಹುಲ್ ಗಾಂಧಿ ಅವರೇನು ಚೈನಾದ್ ಫೇವರ್ ಆಗಿ ಪಾಕಿಸ್ತಾನ್ ಫೇವರ್ ಆಗಿ ನಮ್ಮ ಸೈನಿಕರು ಏನು ಹೋರಾಟ ಮಾಡಿ ಆಪರೇಷನ್ ಸಿಂಧೂರ್ ಮಾಡಿ ಇದ್ ಮಾಡಿದ್ರು, ಅದ್ರ ಬಗ್ಗೆನೇ ಡೌಟ್ ಬೀಳೋಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥದ್ದು ಕೆಲವರು ಯಾರೋ ಅವ್ರನ್ನ ಒಪ್ಕೊಳ್ಳೋದು ಬಿಟ್ರೆ ಇನ್ನು ಟೋಟಲ್ ಆಗಿ ಅವ್ರ ವಿರುದ್ಧವಾಗಿ ಈ ದೇಶ ಪ್ರೇಮಿಗಳು ಟೋಟಲ್ ಆಗಿ ವಿರುದ್ಧವಾಗಿದ್ದಾರೆ. ಅದರಲ್ಲೂ ಅವ್ರು ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು ಏನಂದ್ರೆ ಅವ್ರು ಬೆಂಗಳೂರಿಗೆ ಬಂದು ಇವತ್ತು ಎಚ್ ಸಿ ಮಹದೇವಪ್ಪನವರು ಏನು ರಾಜರನ್ನ ಅವಮಾನ ಮಾಡಿ ನಮ್ಮ ರಾಜಮಾತೆ ಅವರ ಒಡವೆಗಳನ್ನೆಲ್ಲ ಅಡ್ಬಿಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತ ಗೊತ್ತಿದ್ರೇನು ರಾಜರ ಮೇಲೆ ಏನು ಸಿದ್ದರಾಮಯ್ಯನವ್ರಿಗೆ ಏನು ದ್ವೇಷ ಇದೆ ಆ ದ್ವೇಷನ ಮಹದೇವಪ್ಪನವ್ರ ಮುಖಾಂತರ ತೀರ್ಸೋಂಥ ಕೆಲಸನ ಏನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಿಗಳನ್ನ ಇವ್ರ ಜೊತೆಲೇ ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತೆ ನಮ್ಮ ಏನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇದ್ದಾರೆ, ಸಂತೋಷ್ ಲಾಡ್ 600 ರೂಪಾಯಿ ಕಿಟ್ಟನ್ನ 2600 ರೂಪಾಯಿ ಅಂತ ಹೇಳಿ ಮಾರಿ ಅದರಲ್ಲಿ ಸಾವಿರಾರು ಕೋಟಿ ದುಡ್ಡು ಇದು ಮಾಡಿರ್ತಕ್ಕಂಥದ್ದು. ಸ್ಮಾರ್ಟ್ ಮೀಟರ್ ಏನು ಹಿಂದೆ 1000 ರೂಪಾಯಿ 1200 ರೂಪಾಯಿ 2000 ರೂಪಾಯಿಗೆ ಸಿಗ್ತಾ ಇತ್ತು, ಅದನ್ನ 10,000 ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಜನಗಳು ಸುಲಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ಬೆಲೆಗಳನ್ನು ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು. ಮತ್ತೆ ಈ GST ಜನಗಳ ಮೇಲೆ ಹೊರೆ ಹಾಕಿರ್ತಕ್ಕಂಥದ್ದು. ಇದನ್ನೆಲ್ಲ ಹೇಳಿ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಸಚಿವರುಗಳಿದ್ದಾರೆ, ಇವರಿಗೆಲ್ಲ ಬುದ್ಧಿ ಹೇಳೋದ್ರ ಮುಖಾಂತರ ಅವ್ರಿಗೆ ಕಿವಿ ಮಾತು ಹೇಳೋದ್ರ ಮುಖಾಂತರ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಸರ್ಕಾರ. ಕೂಡಲೇ ಸಿದ್ದರಾಮಯ್ಯನವರ ರಾಜೀನಾಮೆ ತಗೊಂಡು ಈ ಸರ್ಕಾರನ ತೆಗಿಬೇಕು. ಆ ನಿಟ್ಟಿನಲ್ಲಿ ನೀವು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಕ್ಕಂತ ಬಂದಿದ್ದೀರಲ್ಲ, ಇವತ್ತು ಭ್ರಷ್ಟಾಚಾರದಲ್ಲಿ ಚುನಾವಣೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ಬಿಟ್ಟು ಹೇಳಂತವ್ರು ನಿಮ್ಮದೇ ಪಕ್ಷದ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ಹಿಂದೆಯಿಂದನೂ ಕಾಂಗ್ರೆಸ್ ಯಾವ ರೀತಿ ಭ್ರಷ್ಟಾಚಾರ ಮಾಡ್ಕೊಂಡು ಓಟ್ಗಳು ಹಾಕ್ಸ್ಕೊಂಡ್ ಬಂದಿತ್ತು ಅಂತ ಹೇಳಿ ವಿವರವಾಗಿ ಹೇಳಿರೋದ್ರಿಂದ ಅವರೆಲ್ಲರ ಮೇಲೇನು ಇಲ್ಲೇನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಚಿವರುಗಳೇನು ಭ್ರಷ್ಟರು ಇದ್ದಾರೆ ಪ್ರತಿಯೊಬ್ರು ಒಬ್ಬೊಬ್ರು ಸಿಕ್ಕಾಕೊಂಡಿರೋದ್ರಿಂದ ಸಿದ್ದರಾಮಯ್ಯವ್ರ ಮೇಲೇನು FIR ಇರೋದ್ರಿಂದ ರಾಹುಲ್ ಗಾಂಧಿ ಅವರನ್ನು ಬೇಲ್ ಮೇಲೆ ಇರೋದ್ರಿಂದ ನೀವೆಲ್ಲರೂ ಅಪರಾಧಿಗಳೇ. ನೀವ್ ಯಾರನ್ನು ಸುಪ್ರೀಂ ಕೋರ್ಟೇ ಅವ್ರಿಗೆ ಚೀಮಾರಿ ಹಾಕಿ ದೇಶ ವಿರೋಧಿಯಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇವ್ರು ಬಂದು ಏನೇ ಹೋರಾಟ ಮಾಡಿದ್ರು ಅದೇನು ಕೆಲ್ಸಕ್ಕೆ ಬರಲ್ಲ. ಅದಕ್ಕೆ ಏನು ಕವಡೆ ಕಾಸ್ಕೂ ಕಿಮ್ಮತ್ತಿಲ್ಲ.